ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ, ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ, ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ, ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ.
ಮಹಾಲಕ್ಷ್ಮಿ ಮಹಾದೋಖ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ. ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಮಹಾದೋಖ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ. ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಮಹಾದೋಖ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಇನ್ನು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ದ ಜನರಿಗೆ ಒಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದು, ಬ್ಯಾಂಕನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಡೋಲಾಯಮಾನವಾಗಿದೆ. ಏನದು, ಎಲ್ಲಿ, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಬ್ಯಾಂಕನ್ನೇ ಹೈಜಾಕ್ ಮಾಡಿ ಉಂಟೆನಾಮ. ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ.
ಕೊನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ.